ಏನ್ ಮಾಡ್ತಾರೆ. ನಿಮ್ ಮಕ್ಕಳಿಗೂ ಇದೇ ಶಾಲ್ ಹಾಕಿದಿರಾ, ಕೇಸರಿ ಶಾಲು? ಅವರಿಗೂ ಧರ್ಮ ರಕ್ಷಣೆಗೆ ಬಿಟ್ಟಿದ್ದೀರಾ? ಅವರಿಗೂ ಗೋರಕ್ಷಣೆಗೆ ಬಿಟ್ಟಿದ್ದೀರಾ? ಅವರು ಗೋಶಾಲೆಗೆ ಹೋಗಿ ದಿನ ಗೋಮೂತ್ರ ಕುಡಿತಾರ, ಸಗಣಿ ತಿಂತಾರ? ಕೇಳ್ಬಿಡಿ. ಮತ್ತೆ ಬಿಜೆಪಿ ಶಾಸಕರ ಪಟ್ಟಿ ತೆಗೆದಿ ಅವ್ರವ್ರ ಮಕ್ಕಳು ಏನ್ ಮಾಡ್ತಾರೆ. ಯಾರು ಕೂಡ ಕೇಸರಿ ಶಾಲೆ ಹಾಕೊಂಡು ಧರ್ಮ ರಕ್ಷಣೆ ಮಾಡ್ತಾ ಇಲ್ಲ. ಯಾರ ಕೈಲೂ ಚೂರಿ ಇಲ್ಲ, ಯಾರ ಕೈಲೂ ಕತ್ತಿ ಇಲ್ಲ. ಅದು ಬರೇ ಬಡವರ ಮಕ್ಕಳಿಗೆ. ನಾನು ಯಾಕದ್ರ ವಿರುದ್ಧ ಇದ್ದೀನಂದ್ರೆ, ಇದು ನಿಮ್ ಮಕ್ಕಳಿಗೆ ಫಸ್ಟ್ ಹಾಕಿ, ಅದಾದ್ಮೇಲೆ ನಮ್ಮ ಮಕ್ಕಳ ಹತ್ರ ಬನ್ನಿ. ನಿಮ್ ಮಕ್ಕಳು ಮಾಡ್ತಾ ಇದ್ರೆ ಆ ಕೆಲಸ ನಾವು ಮಾಡಕ್ ರೆಡಿ ಇದೀವಿ. ನಿಮ್ ಮಕ್ಕಳಿಗೆ ಒಂದ್ ನ್ಯಾಯ, ನಮ್ಮ ಮಕ್ಕಳಿಗೆ ಒಂದ್ ನ್ಯಾಯ. ಬರೇ ಬಡವ್ರ ಮಕ್ಕಳು ಸಿಗ್ತಾರೇನ್ರಿ ನಿಮ್ಗೆ ಇದು ಮಾಡ್ಸಕ್ಕೆ? ನಾಚಿಕೆ ಬರಲ್ವಾ ನಿಮ್ಗೆ? ನೀವ್ ಕೇಳ್ಬೋದು, ನಿನ್ ಮಕ್ಳು ಏನಪ್ಪ ಮಾಡ್ತಾರ? ನನ್ನ ಮಕ್ಕಳಿಗೆ ನಾನು ಚೆನ್ನಾಗಿ ಓದಿಸ್ತಾ ಇದ್ದೀನಿ. ನಮ್ಮ ಮಕ್ಕಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾಠ ಹೇಳ್ತಾ ಇದ್ದೀನಿ, ಗುರು ನಾರಾಯಣರವರ ಪಾಠ ಹೇಳ್ತಾ ಇದ್ದೀನಿ, ಸಂವಿಧಾನದ ಪಾಠ ಹೇಳ್ತಾ ಇದ್ದೀನಿ, ಬಸವಣ್ಣನವರ ಪಾಠ ಹೇಳ್ತಾ ಇದ್ದೀನಿ. ಆದ್ರೆ ನನಗೆ ಅವರಿಗೆ ಡಿಫ್ರೆನ್ಸ್ ಏನ್ ಗೊತ್ತಾ? ನನ್ನ ಮಕ್ಕಳಿಗೆ ನಾನು ಏನು ಬಯಸ್ತೀನಿ ಅದೇ ನಾನು ನಿಮ್ ಮಕ್ಕಳಿಗೆ ಕೂಡ ಬಯಸ್ತೀನಿ. ನಿಮ್ ಮಕ್ಕಳಿಗೂ ಒಳ್ಳೇದಾಗ್ಬೇಕು, ನಿಮ್ ಮಕ್ಕಳು ಅಪರಾಧ ಓದ್ಬೇಕು, ನೀವು ಕೂಡ ಉನ್ನತ ಶಿಕ್ಷಣ ಪಡಿಬೇಕು, ನಿಮ್ಗೂ ಕೂಡ ಒಳ್ಳೆ ನೌಕರಿ ಸಿಗ್ಬೇಕು. ಆದ್ರೆ ಅಲ್ಲಿ ಹಂಗಲ್ಲ. ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು, ನಿಮ್ ಮಕ್ಕಳು ಧರ್ಮ ರಕ್ಷಣೆ ಕಳಿಸಿ. ಏನ್ರಿ, ಜೈಲಿಗೆ ಹೋಗ್ಬೇಕು.